ಇವತ್ತು ನಾವು ಈಸಿಯಾಗಿರುವಂತಹ ರೆಸಿಪಿನ ಮಾಡ್ತಿದ್ದೀವಿ. ಏನಪ್ಪ ಅದು ಅಂತ ಹೇಳಿದರೆ ಬದನೆಕಾಯಿ ಬಜ್ಜಿ ಮತ್ತು ಜೋಳದ ರೊಟ್ಟಿ ರೆಸಿಪಿ. ಬದನೆಕಾಯಿ ಬಜ್ಜಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡಿ ಬದನೆಕಾಯಿನ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ನೋಡಿ ಈ ಥರ ಹಣ್ಣಾಗಿರೋ ಟಮಾಟೆ ಹಣ್ಣನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಹಸಿಮೆಣ್ಸಿನ್ಕಾಯಿನೂ ಈ ಥರ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಇಲ್ಲಿ ಬೆಳ್ಳುಳ್ಳಿನೂ ಈ ಥರ ಸುಲಿದಿಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀವಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಈಗ ಇದು ಬದನೆಕಾಯಿ ಐತಲ್ಲ, ಈ ಬದನೆಕಾಯಿನ ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆಮೇಲೆ ಯಾವ ಥರ ಬಜ್ಜಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ಬದನೆಕಾಯಿನ ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಬದನೆಕಾಯಿನ ಈ ಥರ ಫ್ರೈ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಈ ಥರ ಫ್ರೈ ಮಾಡಾಯಿತು ನಾವು ಬದನೆಕಾಯಿನ. ನೋಡಿರಿ ಈ ಥರ ರೆಡಿಯಾಗಿದೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಬದನೆಕಾಯಿ ಫ್ರೈ ಆದಮೇಲೆ ಟೊಮೆಟೊನು ಫ್ರೈ ಮಾಡ್ಕೊತೀವಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಫ್ರೈ ಮಾಡ್ಕೊತೀವಿ ಬದನೆಕಾಯಿ ಬಜ್ಜಿಗೆ. ನೋಡಿರಿ ಇಲ್ಲಿ ಈ ಥರ ಆಗ್ತಾ ಇದೆ ನಮ್ಮದು ಫ್ರೈ. ನೋಡಿ ಫ್ರೆಂಡ್ಸ್, ಬದನೆಕಾಯಿ ಫ್ರೈ ಆಯಿತು. ಈಗ ಇಲ್ಲಿ ನಾವು ಟೊಮೆಟೊ ಹಣ್ಣನ್ನು ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಆಯಿಲಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ ಟೊಮೆಟೊನ ಸಹ. ನೋಡಿರಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಪ್ಯಾನಲ್ಲಿ ನೀರನ್ನು ಇಟ್ಟಿದ್ದೀವಿ. ನೀರು ಬಿಸಿ ಮಾಡ್ಕೊಳ್ಳೋಣ. ಯಾಕಪ್ಪ ಅಂದರೆ ಜೋಳದ ರೊಟ್ಟಿನ ಜೋಳದ ಹಿಟ್ಟನ್ನು ಕಲಿಸ್ಲಿಕ್ಕೆ ಇಲ್ಲಿ ಪ್ಯಾನಲ್ಲಿ ನಾವು ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀವಿ ಜೋಳದ ರೊಟ್ಟಿ ಹಿಟ್ಟಿಗೆ. ನೋಡಿರಿ ಈ ಥರ. ಈಗ ನೋಡ್ರಿ ಇಲ್ಲಿ ನೀರು ಸ್ವಲ್ಪ ಬಿಸಿಯಾಗಿದೆ. ಈಗ ನಾವು ನೀರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಉಪ್ಪನ್ನು ಆ್ಯಡ್ ಮಾಡೋಣ. ನೋಡ್ರಿ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀವಿ ನೀರಲ್ಲಿ. ಉಪ್ಪು ಹಾಕಾಯಿತು ನೀರಲ್ಲಿ. ನೋಡ್ರಿ ಫ್ರೆಂಡ್ಸ್, ಯಾಕಪ್ಪ ಈ ಥರ ನೀರನ್ನು ಕಾಯಿಸ್ಬಿಟ್ಟು ನಾವು ಹಿಟ್ಟನ್ನು ಕಲಿಸ್ತಿದ್ದೀವಿ ಅಂತ ಹೇಳಿದರೆ ಜೋಳದ ಹಿಟ್ಟನ್ನು. ಈ ಥರ ಹಿಟ್ಟು ಕಲಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಜೋಳದ ರೊಟ್ಟಿ ಸ್ಮೂತ್ ಮತ್ತು ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಈ ಥರ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗೇನು ಬರುತ್ತೆ. ಮತ್ತು ನೋಡಿರಿ ಫ್ರೆಂಡ್ಸ್, ಎಲ್ಲ ರೊಟ್ಟಿ ಸಾಫ್ಟು ಸ್ಮೂತಾಗೂ ಬರುತ್ತೆ. ಭಾಳ ಚೆನ್ನಾಗಾಗುತ್ತೆ ಜೋಳದ ರೊಟ್ಟಿ ಈ ಥರ ಹಿಟ್ಟು ಕಲಸಿ ರೊಟ್ಟಿ ಮಾಡೋದ್ರಿಂದ. ಅದಕ್ಕೆ ನಾವು ಈ ಥರನೇ ರೊಟ್ಟಿ ಮಾಡೋದು. ಜೋಳದ ರೊಟ್ಟಿ ಮಾಡಬೇಕಾದ್ರೆ ಇದೇ ಥರ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳೋದು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ ನಮ್ಮದು ರೊಟ್ಟಿದು. ಒಂದು 2 ನಿಮಿಷ ಇದು ಹಿಟ್ಟು ಇದರಲ್ಲಿ ಸ್ವಲ್ಪ ಕುದಿಸೋಣ, ಆಮೇಲೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ನಾದಬೇಕು ಹಿಟ್ಟು. ಈಗ ನೋಡಿರಿ ಫ್ರೆಂಡ್ಸ್, ಇದರಲ್ಲಿ ನಾವು ಎಣ್ಣೆನ ಆ್ಯಡ್ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡಬೇಕಾದ್ರೆ. ನೋಡ್ರಿ ಇಲ್ಲಿ ಈಗ ನಾವು ಹಿಟ್ಟನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡ್ರಿ ಈ ಥರ ಆಗ್ತಾ ಇದೆ ನಮ್ಮದು ಜೋಳದ ರೊಟ್ಟಿ ಹಿಟ್ಟನ್ನು ರೆಡಿ ಆಗ್ತಾ ಇದೆ. ನೋಡ್ರಿ ಇಲ್ಲಿ ಈ ಥರ. ಈಗ ಏನಪ್ಪ ಅಂತ ಹೇಳಿದ್ರೆ ಈ ಥರ ಚಮಚದಲ್ಲಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಈ ಕಡೆ ಸೈಡಿಗೆ ತೆಗೆದಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ನಾದ್ಕೋಬೇಕಪ್ಪ ಅಂತ ಹೇಳಿದ್ರೆ ನಾವು ನಾರ್ಮಲಾಗಿ ಚಪಾತಿ ಆ ಥರ ಮಾಡ್ತೀವಲ್ಲ, ನಮ್ಮದು ಗೋಧಿ ಚಪಾತಿ ಆ ಥರ ಅಕ್ಕಿ ರೊಟ್ಟಿ ಆ ಥರ ಮಾಡೋಕ್ಕೆ ಹಿಟ್ಟನ್ನು ಯಾವ ಥರ ನಾದ್ಕೊತೀವೋ ಅದೇ ಥರ ಚೆನ್ನಾಗಿ ಹಿಟ್ಟನ್ನು ಸಹ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಈ ಥರ. ನೋಡಿರಿ ಫ್ರೆಂಡ್ಸ್, ಅಲ್ಲಿವರೆಗೂ ಹಿಟ್ಟು ರೆಡಿ ಆಗೋವರೆಗೂ ಇಲ್ಲಿ ನಮ್ಮದು ನೋಡಿ ಇಲ್ಲಿ ನಾವು ಬದನೆಕಾಯಿನ ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ ಮತ್ತು ಟಮಾಟೆ ಹಣ್ಣನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಐತೆ ಮತ್ತು ಬೆಳ್ಳುಳ್ಳಿನೂ ಐತೆ. ಇಲ್ಲಿ ಲಾಸ್ಟಿಗೆ ನಾವು ಈಗ ಹಸಿಮೆಣ್ಸಿನ್ಕಾಯಿನ ಈ ಥರ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೊಳ್ಳೋಣ ಈ ಥರ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಈ ಥರ ಫ್ರೈ ಆಯಿತು. ಈಗ ನಾವು ಬಜ್ಜಿಗೆ ಯಾವ ಥರ ಬಜ್ಜಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಅದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಬಜ್ಜಿ ಮಾಡಬೇಕಾದ್ರೆ ಒಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸು ಫ್ರೈ ಮಾಡ್ಕೊಂಡು ಆಯಿತು. ನಾವು ಈ ಥರ ಫ್ರೈ ಆಗಿದೆ ಎಲ್ಲನೂ. ಈಗ ನಾವಿಲ್ಲಿ ಬಜ್ಜಿನ ಮಾಡೋಣ. ಈಗ ನಾವು ಇಲ್ಲಿ ಬಜ್ಜಿನ ಕ್ಯೂಸೋಣ. ಫಸ್ಟಿಗೆ ನಾವು ಏನಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಫಸ್ಟಿಗೆ ಇದನ್ನು ಕ್ಯೂಸ್ಬಿಡೋಣ ಚೆನ್ನಾಗಿ. ನೋಡಿರಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಈ ಥರ ಕ್ಯೂಸ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಟೊಮಾಟೆ ಹಣ್ಣನ್ನು ಕ್ಯೂಸ್ಕೊಳ್ಳೋಣ ಚೆನ್ನಾಗಿ. ನೋಡಿರಿ ಇಲ್ಲಿ ಈ ಥರ. ನೋಡಿರಿ ಈ ಥರ ಕ್ಯೂಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಜ್ಜಿನ. ಈಗ ನಾವು ಇದರಲ್ಲಿ ಈ ಥರ ಫ್ರೈ ಮಾಡ್ಕೊಂಡಿರೋದು ಬದನೆಕಾಯಿನ ಇದರಲ್ಲಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ನೋಡಿರಿ ಇಲ್ಲಿ ಈ ಥರ. ಈಗ
ನೋಡಿರಿ ಇಲ್ಲಿ ಬದನೆಕಾಯಿ. ಈಗ ಇದರಲ್ಲಿ ನಾವು ಬದನೆಕಾಯಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಥರ ಫ್ರೈ ಮಾಡ್ಕೊಂಡಿರೋದನ್ನು ಈ ಥರ ಬದನೆಕಾಯಿ ಒಂದು ಹಾಕಿ ಸ್ವಲ್ಪ ಲೈಟಾಗಿ ಇದನ್ನು ಕಿವಿಸ್ಬಿಟ್ರೆ ನಮ್ಮದು ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ಆಮೇಲೆ ನಾವು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಬದನೆಕಾಯಿದು ಬಜ್ಜಿ ರೆಡಿ ಆಗಿದೆ. ಈ ಥರ ಆಗಿದೆ ನಮ್ಮದು ಬದನೆಕಾಯಿ ಬಜ್ಜಿ. ಇಲ್ಲಿ ನೋಡಿ, ಈಗ ನಾವು ಇದನ್ನು ಹಿಟ್ಟನ್ನು ಈಗ ಚೆನ್ನಾಗಿ ನಾದ್ಕೊಳ್ಳೋಣ. ಇದು ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದೋಣ ಈಗ ರೊಟ್ಟಿ ಮಾಡಲಿಕ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಟ್ಟನ್ನು ಈ ಥರ ಚೆನ್ನಾಗಿ ಕೈಯಿಂದ ಈ ಥರ ನಾದ್ಕೊಳ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಈ ಥರ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್. ಇದನ್ನು ಹಿಟ್ಟು ಒಂಥರ ಯಾವ ಥರ ಮಾಡ್ಕೋಬೇಕು ಅಪ್ಪ ಅಂತ ಹೇಳಿದ್ರೆ, ನಾವು ಈ ಹಿಟ್ಟನ್ನು ಚಪಾತಿಗೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊತೀವಿ ಅದೇ ರೀತಿ ಹಿಟ್ಟಾಗಬೇಕು. ಆ ಥರ ಕೈಯಲ್ಲೇ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ನೋಡಿರಿ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಈ ಥರ ಫ್ರೆಂಡ್ಸ್, ಇಲ್ಲಿ ಹಿಟ್ಟು ಈ ಥರ ನಾದ್ಕೊಂಡಿದ್ದೀವಿ ನಾವು ಚೆನ್ನಾಗಿ. ನೋಡಿರಿ, ಈ ಥರ ಚಪಾತಿ ಹಿಟ್ಟು ಥರನೇ ಆಗಿದೆ. ನೋಡಿರಿ, ಇಲ್ಲಿ ಈ ಥರ ಆಗಿದೆ ನಮ್ಮದು ಹಿಟ್ಟು. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವೀಗ ರೊಟ್ಟಿನ ನೋಡಿರಿ ಈ ಥರ ತಟ್ತಾ ಇದ್ದೀವಿ, ಜೋಳದ ರೊಟ್ಟಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಅರ್ಧ ಜನ ಲಟ್ಟಿಸ್ತಾರೆ, ಬಟ್ ನಾವು ಲಟ್ಟಿಸಲ್ಲ, ಈ ಥರ ತೊಟ್ತೀವಿ ರೊಟ್ಟಿನ. ನೋಡಿರಿ, ಇಲ್ಲಿ ಈ ಥರ ತೊಟ್ತಾ ಇದ್ದೀವಿ ರೊಟ್ಟಿನ. ನೋಡಿರಿ, ಇಲ್ಲಿ ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ. ನೋಡಿರಿ, ಇಲ್ಲಿ ಈ ಥರ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ರೊಟ್ಟಿ ಈ ಥರ ನೋಡಿರಿ ಈ ಥರ ರೊಟ್ಟಿ ತೊಟ್ಟಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡಿ ತವಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ಇಲ್ಲಿ. ಈಗ ನೋಡಿರಿ ನಮ್ಮದು ರೊಟ್ಟಿ ಈ ಥರ ಆಗಿದೆ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ರೊಟ್ಟಿ ಈ ಥರ ರೆಡಿಯಾಗಿದೆ. ನಾವು ಉಜ್ಜಿಲ್ಲ ಫ್ರೆಂಡ್ಸ್ ರೊಟ್ಟಿನ ತೊಟ್ಟಿರೋದು. ನೋಡಿರಿ, ಈಗ ನಾವು ಇದ್ರ ಮೇಲೆ ಈ ಥರ ಸ್ವಲ್ಪ ನೀರನ್ನು ಹಾಕಬೇಕು. ನೋಡಿರಿ, ಇಲ್ಲಿ ರೊಟ್ಟಿ ಮೇಲೆ ನೀರನ್ನು ಹಾಕಬೇಕು ಫ್ರೆಂಡ್ಸ್. ಈ ಥರ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಾವು ರೊಟ್ಟಿನ ಈ ಥರ ನೋಡಿರಿ ಇಲ್ಲಿ ತಟ್ತಾ ಇದ್ದೀವಿ. ಮತ್ತು ಇನ್ನೊಂದು ರೊಟ್ಟಿನ ನೋಡಿರಿ, ಇಲ್ಲಿ ಒಂದು ರೊಟ್ಟಿಯಲ್ಲಿ ತವದ ಮೇಲೆ ಹಾಕಿದ್ದೀವಿ. ಈಗ ಇನ್ನೊಂದು ರೊಟ್ಟಿನೂ ಸಹ ಇಲ್ಲಿ ಈಗ ಈ ಥರ ತೊಟ್ತಾ ಇದ್ದೀವಿ. ಇಲ್ಲಿ ನಮ್ಮದು ಇಲ್ಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ನೋಡಿರಿ ಫ್ರೆಂಡ್ಸ್, ನಮ್ಮದು ರೊಟ್ಟಿ ಈ ಥರ ಆಗಿದೆ. ನೋಡಿರಿ, ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನಮ್ಮದು ರೊಟ್ಟಿ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ರೊಟ್ಟಿ ರೆಡಿ ಆಗಿದೆ. ನೋಡಿರಿ, ಇಲ್ಲಿ ಈ ಥರ ಜೋಳದ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಈ ಥರ ಆಗಿದೆ ನಮ್ಮದು ರೊಟ್ಟಿ. ನೋಡಿರಿ, ಇಲ್ಲಿ ಈ ಥರ ಆಗಿದೆ ರೊಟ್ಟಿ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಅಲ್ಲಿ ಇನ್ನೊಂದು ರೊಟ್ಟಿನ ತಟ್ಟಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಆ ರೊಟ್ಟಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ರೊಟ್ಟಿನ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು ರೊಟ್ಟಿನ ಇಲ್ಲಿ ತವಾ ಮೇಲೆ ಹಾಕಿದ್ದೀವಿ. ಒಂದು ರೊಟ್ಟಿ ಎಲ್ಲ ಆಲ್ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿರಿ, ಸೇಮ್ ಪ್ರೊಸೀಜರು. ನೀರನ್ನು ಹಾಕಬೇಕು ಸ್ವಲ್ಪ ಈ ಥರ ಮೇಲೆ ನೀರನ್ನು ಹಚ್ಚಿ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಈ ಥರ ರೊಟ್ಟಿ ರೆಡಿ ಆಗ್ತಾ ಇದೆ. ನೋಡಿರಿ, ಇಲ್ಲಿ ಈ ರೊಟ್ಟಿನೂ ಈ ಥರ ಒಂದು ಸೈಡ್ ಎಲ್ಲ ಫುಲ್ಲು ರೊಟ್ಟಿ ರೆಡಿಯಾಗಿದೆ. ನೋಡಿರಿ ಫ್ರೆಂಡ್ಸ್, ಈ ಥರ ನಮ್ಮದು ರೊಟ್ಟಿನೂ ರೆಡಿಯಾಗಿದೆ. ಇಲ್ಲಿ ನೋಡಿ, ರೊಟ್ಟಿ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಗೆ ರೊಟ್ಟಿ ಮತ್ತು ಇದು ರೊಟ್ಟಿ ಬದನೆಕಾಯಿ ಬಜ್ಜಿ, ಇಲ್ಲಿ ನೋಡಿ ಅನ್ನ ಮತ್ತು ಪಪ್ಪು. ನೋಡಿರಿ ಫ್ರೆಂಡ್ಸ್, ಇಲ್ಲಿ ನಮ್ಮದು ಜೋಳದ ರೊಟ್ಟಿ ಮತ್ತು ಇಲ್ಲಿ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ನಮ್ಮ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.